ಒಂದು ಅನಂತಕುಮಾರ್ ಹೆಗಡೆ ಅವರು ಮಾತಾಡಿದ್ದನ್ನು ಏಕವಚನದಲ್ಲಿ ಪದ ಬಳಕೆ ಒಪ್ಪಕ್ಕೂ ಆಗಲ್ಲ. ಇದ್ರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ನ, ಇವನು ಗನ್ ಹಿಡ್ಕೊಂಡು ಹೋಗಿದ್ನ, ಫೂಲ್ ಅಂತ ಹೇಳಿದ್ದು ಅವರು ಏಕವಚನದಲ್ಲಿ ಬಳಸಿದ್ದಾರೆ. ಅವ್ರು ಬಳಸ್ತಾರೆ, ನಾವು ಬಳಸಬಾರ್ದು. ನಮಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸಂಸ್ಕಾರ ಇದೆ, ಒಂದು ಸಂಸ್ಕೃತಿ ಇದೆ. ಏಕವಚನದಲ್ಲಿ ಯಾವುದೇ ವ್ಯಕ್ತಿಯನ್ನು ಯಾರೂ ನಿಂದಿಸಬಾರ್ದು. ಈಗ ಆ ವ್ಯಕ್ತಿಯ ದೌರ್ಬಲ್ಯಗಳು ಮಾತ್ರ ನಾವು ಹೇಳಬೇಕೇನ, ಸಿಂಗ್ಲರಾಗೆ ಒಬ್ಬ ವ್ಯಕ್ತಿ ಬಗ್ಗೆ ಜವಾಬ್ದಾರಿ ಸ್ಥಾನದ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಯಾರ ಬಗ್ಗೆ ಮಾತಾಡೋದು ತಪ್ಪಲ್ಲ. ಯಾರೂ ಮಾತಾಡಬಾರ್ದು. ಕೇವಲ ಅನಂತಕುಮಾರ್ ಹೆಗಡೆ ಅಲ್ಲ, ಸಿದ್ದರಾಮಯ್ಯನವರು ಮಾತಾಡಬಾರ್ದು. ಅವರು ಹಿರಿಯರದಾರೆ, ಮುಖ್ಯಮಂತ್ರಿಗಳು ಆದರೆ ಪ್ರಧಾನಮಂತ್ರಿಗಳ ಬಗ್ಗೆ ಭಾಳ ಅಗೌರವ ಮಾತಾಡಿದರೆ ನಿನ್ನೆ ಅನಂತಕುಮಾರ್ ಹೆಗಡೆ ಅವರು, ಅದನ್ನು ನಾವು ಒಪ್ಪೋದಿಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜಕೀಯದಲ್ಲಿ ಇದಿರಬೇಕು, ಟೀಕೆ ಟಿಪ್ಪಣಿ ಉಳಿಬೇಕು, ಸಹಜ. ಟೀಕೆ ಟಿಪ್ಪಣಿಗಳು ಹೆಂಗಿರ್ಬೇಕಂದ್ರೆ ಆರೋಗ್ಯಕವಾಗಿರಬೇಕು. ಆದರೆ ಯಾವುದೇ ಕಡೆಗೂ ಟೀಕೆ ಮಾಡೋಕ್ಕೋಸ್ಕರ ಟೀಕೆ ಮಾಡೋದು ಒಳ್ಳೆಯದಲ್ಲ ಅಂತ ನನ್ನ ಒಂದು ಇಚ್ಛೆ. ಇನ್ನೊಂದು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ, ಅವರ ವೈಯಕ್ತಿಕ ಹೇಳಿಕೆ, ಪಕ್ಷಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಹಂಗಂದ್ರೆ ಸಿದ್ದರಾಮಯ್ಯನವರು ಮಾತಾಡಿ ತಪ್ಪಲ್ಲ, ಅದನ್ನು ನಾವು ಖಂಡಿಸ್ತೀವಿ.